ದೇವಸ್ಥಾನ ಇದೆ. ನಾನು ಸಾಕಷ್ಟು ಬಾರಿ ನಾನು ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಹೇಳಿದ್ದೀನಿ. ಆದರೆ ಈಗ ಅದು ಬಾಲಣ್ಣವ್ರ ಕುಟುಂಬಕ್ಕೆ ಸೇರಿದೆ. ನಾನು ಹಿಂದೆ ಕೂಡ ಬಾಲಣ್ಣವ್ರ ಕುಟುಂಬದವರ ಹತ್ರ ನಾನು ಕೇಳ್ಕೊಂಡಿದ್ದೆ. ನಾನು ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೆ, ಮನವಿ ಮಾಡ್ಕೊಂಡಿದ್ದೆ, ಅಭಿಮಾನಿಗಳಿಗೋಸ್ಕರ ದಯವಿಟ್ಟು ಈ ಜಾಗನ ಬಿಟ್ಕೊಡಿ, ಒಂದು ಕೇವಲ 10 ಗುಂಟೆ ಜಾಗ ಮಾತ್ರ ಬಿಟ್ಕೊಡಿ. ಯಾಕಂತಂದರೆ ಅವರಿಗೆ ಇದು ಒಂದು ಪೂಜಾ ಸ್ಥಳ, ಪುಣ್ಯಕ್ಷೇತ್ರ ಆಗಿದೆ. ಕೇಳ್ಕೊಂಡಿದ್ದೆ ನಾನು, ಆದರೆ ಅದು ಫಲಿಸಲಿಲ್ಲ. ಸರ್ಕಾರ ಈ ನಿಟ್ಟಲ್ಲಿ ಏನು ಮಾಡುತ್ತೆ ನನಗೆ ಗೊತ್ತಿಲ್ಲ. ಯಾಕಂತಂದರೆ ನಾವು ಒಬ್ಬ ಅಂದರೆ ವೈಯಕ್ತಿಕ ಕುಟುಂಬದವರಾಗಿ ಮತ್ತೆ ಕೇಳೋದು ಅದು ತಪ್ಪಾಗತ್ತೆ. ಹಿಂದೆ ಕೂಡ ನಮಗೆ ಸರ್ಕಾರ ಹೇಳಿತ್ತು, ನಾವು ಈಗ ಇಲ್ಲಿ ಆಗ್ತಾ ಇಲ್ಲ, ಬೇರೆ ಕಡೆ ನಾವು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದಾಗ ಮೈಸೂರಲ್ಲಿ ಅದು ಸಾಕಷ್ಟು ಸಮಸ್ಯೆಗಳು ಆದ ಮೇಲೆ ಮೈಸೂರಲ್ಲಿ ಅದು ಆಯಿತು. ತಿರ್ಗಾ ಈಗ ಇಲ್ಲೂ ಕೂಡ ಮಾಡಿ ಅಂತ ಅದು ಕೇಳೋದು ಆಗಲ್ಲ. ಅದು ಸರ್ಕಾರ ಸ್ಪಷ್ಟವಾಗಿ ಅದನ್ನು ಹೇಳಿತ್ತು, ಇಲ್ಲಿ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರನೇ ಬೇರೆ ಕಡೆ ಸ್ಮಾರಕ ಆಗಿದೆ. ಈಗ ಮತ್ತೆ ಇಲ್ಲಿ ಮಾಡಿ ಅಂತ ಹೇಳೋದ್ರಲ್ಲಿ ಅದು ಅರ್ಥ ಇಲ್ಲ. ಆದರೆ ಅದು ಬಾಲಣ್ಣವ್ರ ಕುಟುಂಬದವರೇ ಮನಸ್ಸು ಮಾಡಿ ಮತ್ತೆ ಮಂಟಪ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಾನು ಮತ್ತೆ ಈ ಒಂದು ಸಂದರ್ಭದಲ್ಲಿ ಅವರಲ್ಲಿ ಕೇಳ್ಕೊತೀನಿ. ಕರ್ನಾಟಕ ರತ್ನ ಕೊಡ್ತಾರೆ, ನಮಗೆ ಭರವಸೆ ಇದೆಯಾ ಸರ್? ನಾನು ಇಡೀ ನಮ್ಮ ಕರ್ನಾಟಕದ ಜನತೆಯ ಪರವಾಗಿ, ಅಭಿಮಾನಿಗಳ ಪರವಾಗಿ ಕೇಳ್ಕೊಂಡಿದ್ದೀನಿ. ಕೇಳೋದು ಇದು ಈ ಒಂದು ಪದ ತಪ್ಪಾಗತ್ತೆ. ಯಾಕಂತಂದರೆ ಅವರು ತುಂಬ ಅರ್ಹರು ಅದಕ್ಕೆ, ವಿಷ್ಣುವರ್ಧನ್ ಅವರು ತುಂಬ ಅರ್ಹರು ಅದಕ್ಕೆ. ನಮ್ಮವರನ್ನು ನಾವು ಗೌರವಿಸಿದರೆ ನಮ್ಮನ್ನು ನಾವೇ ಗೌರವಿಸಿದ ಹಾಗೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕೆಲವು ಅಭಿಯಾನಗಳನ್ನು ನಡೆಸ್ತೀನಿ, ಸ್ವಚ್ಛತೆ ಅಭಿಯಾನಗಳನ್ನು ನಡೆಸ್ತೀನಿ, ಸುರಕ್ಷಿತ ಅಭಿಯಾನ ನಡೆಸ್ತೀನಿ. ನಾನು ಕೇಳ್ಕೊತೀನಿ ಸರ್ಕಾರ, ನಮ್ಮ ಅಧಿಕಾರಿಗಳಲ್ಲಿ ಕೇಳ್ಕೊತೀನಿ. ಅದರ ಜೊತೆಗೆ ಅವರನ್ನು ಜ್ಞಾಪಿಸ್ತೀನಿ. ಅದೇ ಕೆಲಸನ ನಾನು ಇವಾಗ ಮಾಡ್ತಾಯಿದ್ದೀನಿ. ನಾನು ಕೇಳ್ತಾ ಇಲ್ಲ, ಜ್ಞಾಪಿಸ್ತಾ ಇದ್ದೀನಿ. ಅದು ತಮ್ಮೆಲ್ಲರ ಪರವಾಗಿ. ತುಂಬ ಧನ್ಯವಾದ.